ಸರ್ಕಾರ ರಚಿಸುವಲ್ಲಿ ಟಿವಿಕೆಗೆ ಬೆಂಬಲ ನೀಡೋ ಬಗ್ಗೆ ನಾವು ನಿರ್ಧಾರ ಮಾಡಿಲ್ಲ. ಸಿಪಿಐ ಸಿಪಿಎಂ ನಾಯಕರು ಸ್ಟಾಲಿನ್ರನ್ನ ಭೇಟಿ ಮಾಡ್ತಾರಂತೆ ಫಸ್ಟು, ಆ ನಂತರ ನಾವು ಬೆಂಬಲವನ್ನ ನೀಡೋ ಬಗ್ಗೆ ತಿಳಿಸ್ತೇವೆ ಅಂತ ಟಿವಿಕೆಗೆ ಬೆಂಬಲ ನೀಡೋದ್ರ ಬಗ್ಗೆ ವಿಸಿಕೆ ಹೇಳಿಕೆಯನ್ನು ಕೊಟ್ಟಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆನಲ್ಲಿ ಕ್ರಮವಾಗಿ ಒಂದು 5-6 ಪಕ್ಷಗಳು ಜೊತೆಗೂಡಿದ್ವು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಎಲ್ಲ ಪಾಸಿಬಿಲಿಟಿಗಳನ್ನು ನೋಡ್ತಾ ಇದ್ವಿ ನಾವು. ಇದರಲ್ಲಿ ಸಣ್ಣ ಸಣ್ಣ ಪಕ್ಷಗಳನ್ನು ಪಕ್ಕಕ್ಕಿಟ್ಕೊಂಡು ಸರ್ಕಾರ ರಚನೆ ಮಾಡೋದು ಮೇಲ್ನೋಟಕ್ಕೆ ಈಸಿ ಅನಿಸುತ್ತೆ. ಬಟ್ ಲಾಂಗ್ ರನ್ನಲ್ಲಿ ಒಂದು ಸರ್ಕಾರ ಸುಭದ್ರವಾಗಿರಬೇಕು ಅಂದರೆ ದೊಡ್ಡ ನಂಬರ್ ಇರುವಂತಹ ಪಾರ್ಟಿ ಜೊತೆಗೆ ಸಖ್ಯ ಬೆಳೆಸಬೇಕು ಅನ್ನೋ ಲೆಕ್ಕಾಚಾರ. ಸೊ ಆಪ್ಷನ್ಸ್ ಏನಿದೆ, ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ? ನೋಡಿ, DMK ಆಗಲಿ ಅಥವಾ AIDMK ಆಗಲಿ, ಈ ಎರಡೂ ಪಕ್ಷಗಳ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ರೆ ಬಹುಶಃ ಜನರ ಏನು ಮತದ ವಿರುದ್ಧವಾಗಿ ನಡ್ಕೊಂಡಂತೆ ಬಹುಶಃ ಆಗುತ್ತೆ. ಯಾಕೆಂದರೆ ಈ ಎರಡೂ ಪಕ್ಷಗಳು ಬೇಡ ಅನ್ನುವಂಥ ಕಾರಣಕ್ಕೆ TVKಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಜನರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಹಂತದಲ್ಲಿ ಏನಾದರೂ DMK ಅಥವಾ AIDMK ಜೊತೆಗೆ ಹೋದರೆ ಬಹುಶಃ ಅದು ಜನರಿಗೆ ನಿರಾಶೆಯನ್ನು ಉಂಟು ಮಾಡಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಮತ್ತು ದೊಡ್ಡ ನಂಬರ್ನ ಅಗತ್ಯವೂ ಕೂಡ ಇಲ್ಲಿ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಥರ್ಡ್ ಫ್ರಂಟ್ ಅನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಆರಂಭಿಕವಾಗಿ ಇರುವಂತಹ ಒಂದು ಸಾಧ್ಯತೆಯ ಪ್ರಕಾರ ಈ DMK ಜೊತೆಗೆ, ಅಂದ್ರೆ ಯಾಕೆಂದ್ರೆ ಸಿದ್ಧಾಂತದ ಬಗ್ಗೆಯೂ ಕೂಡ ನಾವು ಗಮನ ಹರಿಸಿ ನೋಡೋದಾದ್ರೆ ಈ TVK ಮತ್ತೆ DMK ಸಿದ್ಧಾಂತಗಳು ಆಲ್ಮೋಸ್ಟ್ ಸಿಮಿಲರ್ ಇರುವಂಥದ್ದು. ಸೊ ಹೀಗಾಗಿ DMK ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನ ತನ್ನೊಟ್ಟಿಗೆ ತೆಗೆದುಕೊಂಡು ಹೋಗುವಂತ ಲೆಕ್ಕಾಚಾರವನ್ನ ಇಟ್ಕೊಂಡಿದೆ. ನೋಡಿ, ಈಗ TVKಗೆ 10 ಸೀಟ್ಗಳು ಬೇಕಾಗಿರುವಂಥದ್ದು, ಕಾಂಗ್ರೆಸ್ನ ಬಳಿ 5 ಇದೆ, ಕಮ್ಯುನಿಸ್ಟ್ 4 ಸೀಟ್ಗಳಿದಾವೆ, ಮತ್ತೆ ಇನ್ನೊಂದು 2-3 ರಾಜಕೀಯ ಪಕ್ಷಗಳಿದಾವೆ, ಅವು 2, 3, 1 ಸ್ಥಾನಗಳನ್ನು ಹೊಂದಿದಾವೆ. ಸೊ ಈ ಎಲ್ಲಾ ಪಕ್ಷಗಳನ್ನ ಜೊತೆಯಾಗಿ ಸೇರಿಸ್ಕೊಂಡ್ರೆ 12ರಿಂದ 13 ಸ್ಥಾನಗಳು ಬರ್ತವೆ. ಸೊ ಇದನ್ನ ಇಟ್ಕೊಂಡು ಸರ್ಕಾರವನ್ನ ರಚನೆ ಮಾಡಬಹುದು ಅನ್ನುವಂಥದ್ದು. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಸರ್ಕಾರಕ್ಕೆ ಒಂದು ಸ್ಥಿರತೆ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಸೊ ಆ ಕಾರಣದಿಂದಾಗಿ ಇನ್ನೊಂದು ಆಯ್ಕೆಯನ್ನು ಕೂಡ ವಿಜಯ್ ಮುಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅದು ಏನು ಅಂದ್ರೆ DMK ಮತ್ತೆ AIDMK ಜೊತೆಗೆ ಗುರುತಿಸಿಕೊಂಡಿರುವಂತಹ ಪ್ರಾದೇಶಿಕ ಪಕ್ಷಗಳನ್ನ ತನ್ನತ್ತ ಸೆಳೆದು ಒಂದು ಹೊಸ ಫ್ರಂಟ್ ಅನ್ನ ಶುರು ಮಾಡುವಂತದ್ದು ತಮಿಳುನಾಡು ರಾಜಕೀಯದಲ್ಲಿ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇರುವಂತದ್ದು. ಸೊ ಈ ಮಿತ್ರ ಪಕ್ಷಗಳ ಜೊತೆಗೂ ಕೂಡ ಒಂದಷ್ಟು ಚರ್ಚೆಗಳು ನಡೀಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದಾಗ್ಯೂ ಕೂಡ ಈವರೆಗೂ ನಟ ವಿಜಯ್ ಯಾವುದೇ ಪಕ್ಷವನ್ನ ಅಫಿಷಿಯಲ್ ಆಗಿ ಸಂಪರ್ಕ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈಗಾಗಲೇ ಕಾಂಗ್ರೆಸ್ ಬೆಂಬಲವನ್ನ ಕೊಡ್ಲಿಕ್ಕೆ ತುದಿಗಾಲ ಮೇಲೆ ನಿಂತ್ಕೊಂಡಿದೆ, ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಅದು ಮಾಡ್ಕೊಂಡಿದೆ, ಅದಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನ ಕೊಟ್ಟಿದೆ. ಆದ್ರೆ ಕಮ್ಯುನಿಸ್ಟ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ನಟ ವಿಜಯ್ ಅವರು ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ನಾವು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಯೋಚನೆಯನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಗಳನ್ನ ಆಯಾ ಪಕ್ಷದ ನಾಯಕರುಗಳು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಅದಾದ ಬಳಿಕ ಗವರ್ನರ್ನ ಭೇಟಿಯಾದ ಬಳಿಕ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಯಾರನ್ನ ಅಪ್ರೋಚ್ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಯಾವ ರೀತಿಯಾಗಿ ಸರ್ಕಾರ ರಚನೆ ಆಗ್ಬೋದು ಅನ್ನುವಂಥದ್ದು ಗೊತ್ತಾಗುತ್ತೆ. ಮಮತಾ.